ಮಂಚೇನಹಳ್ಳಿ ತಾಲೂಕು ಕನಗಾನಕೊಪ್ಪ, ರಾಯನಕಲ್ಲು, ರಾಗಿಮಾಕಲಹಳ್ಳಿ, ಬಂಡಿರಾಮನಹಳ್ಳಿ, ಬೊಮ್ಮೇನಹಳ್ಳಿ ಮತ್ತು ಮಂಚೇನಹಳ್ಳಿಗೆ ಸೇರಿದ ಸರ್ವೆ ನಂಬರ್ 188ರಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಕೂಲವಾಗುವಂತೆ ಉದ್ಯಮಿಯೊಬ್ಬರು ಸ್ಥಳೀಯರಲ್ಲದ ರೈತರೊಬ್ಬರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಇನ್ನು ಈ ಬಗ್ಗೆ ಆಕ್ರೋಶಗೊಂಡ ರೈತರು ರಸ್ತೆ ನಿರ್ಮಾಣವಾಗುತ್ತಿರುವ ಸ್ಥಳಕ್ಕೆ ತೆರಳಿ ಜೆಸಿಬಿಗಳ ಕಾರ್ಯಾಚರಣೆ ಕಂಡು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಸುಮಾರು 300ಕ್ಕೂ ಹೆಚ್ಚು ರೈತರು ಮಂಚೇನಹಳ್ಳಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರಸ್ತೆ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ಪ್ರಾರಂಭವಾದರೆ ಬಹಳಷ್ಟು ರೈತರಿಗೆ ತೊಂದರೆ ಆಗುತ್ತದೆ ಎಂದು ವಾಸ್ತವಾಂಶವನ್ನ ವಿವರಿಸಿದ್ದಾರೆ. ಕನಗಾನಕೊಪ್ಪ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರ್ತೇನೆ. ಅಕ್ರಮವಾಗಿ ಏನು ಸರ್ವೆ ನಂಬರ್ 188ರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ರವೀಂದ್ರ ಸರ್ ಅವರು ಮತ್ತೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಮತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಈ ಒಂದು ಅನುಮೋದನೆನ ಕೊಟ್ಟಿದ್ದಾರೆ. ದಾರಿ ಮಾಡಲಿಕ್ಕೆ ಕಲ್ಲು ಕ್ವಾರಿ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ರೈತರು ಯಾವ್ದಾದ್ರು ಒಂದು ದಾರಿಗೋಸ್ಕರ ಒಂದು ಅರ್ಜಿ ಹಾಕೊಂಡ್ರೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅನುಮೋದನೆ ಕೊಡೋದಿಲ್ಲ. ಅರ್ಜಿ ಕೊಟ್ಟಿರೋದು ದಿನಾಂಕ 11/11/2024ರಂದು ಗೋಪಿನಾಥ್ ಎಂಬುವರ ಕಡೆಯಿಂದ ಒತ್ತಾಯ ಪೂರ್ವಕವಾಗಿ ಅರ್ಜಿಯನ್ನು ಕೊಟ್ಟಿದ್ರೆ 15/11/2025 4 ದಿನಕ್ಕೆ ಅನುಮೋದನೆ ಬಂದು ಪರ್ಮಿಷನ್ ಸಿಕ್ಬಿಡುತ್ತೆ. ಇಷ್ಟು ಬೇಗ ಪರ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯನಾ? ಅದೇ ರೈತರ ಕಷ್ಟಗಳಾದ್ರೆ, ರೈತರ ಕೆಲಸಗಳಾದ್ರೆ ಇಷ್ಟು ಬೇಗ ಯಾಕೆ ಮಾಡಬಾರ್ದು? ಸೊ ಇದ್ರ ಹಿಂದೆ ಒಂದು ಧನವಂತರ ಕೈವಾಡ ಇದೆ ಅನ್ನೋ ಒಂದು ಶಂಕೆಯಲ್ಲಿ ನಾನು ಮಾತಾಡ್ತಿದ್ದೀನಿ. ಹಾಗಾಗಿ ಇದು ಜೋಡಿ ಗ್ರಾಮಗಳಾಗಿರ್ತಕ್ಕಂತಹ ಕನಗಾನಕೊಪ್ಪ ಮತ್ತೆ ರಾಯನಕಲ್ಲು, ಮಂಚೇನಹಳ್ಳಿ ಈ ಗ್ರಾಮಗಳಿಗೆ ತುಂಬಾ ಅನಾನುಕೂಲ ಆಗುತ್ತೆ ಈ ಕ್ವಾರಿಯಿಂದ. ಹಾಗಾಗಿ ಇದನ್ನ ನಿಲ್ಲಿಸಲಿಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ಮನವಿಯನ್ನ ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 200 ಅಡಿ ಭೂಮಿ ಒಳಗಡೆ ಹೊರಟೋಗಿದ್ದಾರೆ. ಆ ಬೆಟ್ಟಗಳೆಲ್ಲ ಖಾಲಿ ಆಯಿತು. ಇವಾಗ ನಮ್ಮ ಕನಗಾನಕೊಪ್ಪ ಗ್ರಾಮದ ಹತ್ತಿರತಕ್ಕಂಥ ಒಂದು ಬೆಟ್ಟಗಳ ಸಾಲಿಗೆ ಇವಾಗ ಲಗ್ಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ್ದೋ ಬಡ ರೈತನ ಹೆಸರು ಹೇಳ್ಕೊಂಡು ಅವನಿಗೆ ದಾರಿ ಬೇಕು ಅಂತ DC ಸಾಹೇಬರ ಕಡೆಯಿಂದ ಒಂದು ಆದೇಶ ಪಡೆದು ಅದನ್ನ ದುರುಪಯೋಗ ಪಡಿಸಿಕೊಂಡು ಇವರು ಕಲ್ಲು ಗಣಿಗಾರಿಕೆಗೆ ಇವರು ಮಾಡುವಂತ ಹುನ್ನಾರು ಪ್ರಯತ್ನ 3 ದಿವಸಗಳಿಂದಲೂ ಸಹ ರೈತರು ಎಚ್ಚರಿಕೆ ಕೊಟ್ಟರೂ ಸಹ ಇವರು ಅದೇ ಬೇಕಾಗಿ JCBಯನ್ನು ಕಳಿಸಿ ದಾರಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಲ್ಲು ಗಣಿಗಾರಿಕೆಯಿಂದ ಪಕ್ಕದಲ್ಲಿಯೇ ಅನೇಕ ಗ್ರಾಮಗಳಿವೆ. ರಾಯನಕಲ್ ಆಗಿರ್ಬೋದು, ಮಂಚೇನಹಳ್ಳಿ ಆಗಿರ್ಬೋದು, ಕನಗಾನಕೊಪ್ಪ ಆಗಿರ್ಬೋದು, ಪಕ್ಕದ ಹಳ್ಳಿಗಳಲ್ಲಿ ಆಗಿರ್ಬೋದು, ಎಲ್ಲ ಸುತ್ತಮುತ್ತಲು ಜನಸಾಂದ್ರವಾದಂತಹ ಒಂದು ಪ್ರದೇಶದಲ್ಲಿ ಜನಗಳೆಲ್ಲ ಬೋರ್ಗಳೆಲ್ಲ ಹಾಕೊಂಡು ಹೊಲಗಳಲ್ಲೇ ಮನೆಗಳು ಕಟ್ಕೊಂಡು ಶಾಂತ ರೀತಿಯಿಂದ ಜೀವನ ಮಾಡುವಂತ ಈ ಒಂದು ಜೀವನ ಕ್ರಮಕ್ಕೆ ಇದು ಕತ್ತುಂಟು ಆಗುವಂತ ಕ್ರಮ ಬರ್ತಾ ಇದೆ. ಧೂಳು ಎಬ್ಬಿಸಿ, ಶಬ್ದ ಆರಿಸಿ, ಕಲ್ಲುಗಳನ್ನು ಸಿಡಿಸಿ ಇಲ್ದಿರುವಂತಹ ಒಂದು ಅಂತರ್ಜಲಕ್ಕೆ ಧಕ್ಕೆ ತರುವಂತಹ ಒಂದು ಕೃತ್ಯ ನಡೆಯುವಂತ ಕ್ರಮ ನಡೀತಾ ಇದೆ. ಇನ್ನು ರೈತರ ಮನವಿಗಳನ್ನ ಆಲಿಸಿದ ತಹಸೀಲ್ದಾರ್ ದೀಪ್ತಿ ಅವರು ಈ ಬಗ್ಗೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ನಡೆಸುತ್ತೇವೆ. ವರದಿ ಬಂದ ತಕ್ಷಣ ಅವರ ಮೇಲಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸುವುದಾಗಿ ಹೇಳಿದ್ದಾರೆ. ಮಂಚೇನಹಳ್ಳಿ ಗ್ರಾಮದ 188 ಸರ್ವೆ ನಂಬರ್ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ರಸ್ತೆಯನ್ನು ನಿರ್ಮಿಸಲು ಸೂಚನೆ ಕೊಟ್ಟಿರ್ತಾರೆ. ಅದರಂತೆ ಅದಾದ್ಮೇಲೆ ನಾವು ಕ್ರಮ ವಹಿಸಿ ಗುರುತಿಸಿ ನಾವು ಇಒರವರು ಪಂಚಾಯತಿ ಅವರಿಗೆ ಆಲ್ರೆಡಿ ಒಪ್ಪಿಸಿರ್ತೀವಿ. ಅದಾದ ನಂತರ ಇವತ್ತು ಗ್ರಾಮಸ್ಥರೆಲ್ಲ ಬಂದು ಆ ರಸ್ತೆ ಅಲ್ಲದಿರ ಬೇರೆ ರಸ್ತೆಯಲ್ಲಿ ಕಾರ್ಯ ನಡೀತಿದೆ, JCB ತಂದು ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತ ನಮಗೆ ಇವಾಗ ಗೊತ್ತಾಗಿದೆ. ತಿಳಿದು ಬಂದಿದ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ RI ಹಾಗೂ ಸರ್ವೇಯರು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಆ ಸರ್ವೆ ನಂಬರ್ಗೆ ಹೋಗಿ ಏನ್ ನಡೀತಿದೆ ಅಂತ ವಾಸ್ತವಾಂಶವನ್ನು ನೀಡಿ ಅಂತ ಇವಾಗ ಸೂಚನೆ ನೀಡಿದ್ದೀವಿ. ಈ ಸೂಚನೆ ನೀಡಿದಂತೆ ಅವರು ಇವಾಗ ತೆರಳುತ್ತಿದ್ದಾರೆ ಆ ಜಾಗಕ್ಕೆ. ಸ್ಪಾಟ್ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಏನ್ ನಡೀತಿದೆ ಅಂತ ಒಂದು ರಿಪೋರ್ಟ್ ಕೊಟ್ಟು ನಾವು ಅದನ್ನ ಮುಂದಿನ ಕ್ರಮಕ್ಕೆ ಏನ್ ಮಾಡ್ಬೋದು ಅಂತ ನೋಡಿ ವಿಚಾರಿಸ್ತೀವಿ. ಅದಲ್ಲದಿರ ನಮ್ಮ ಮೇಲಧಿಕಾರಿಗಳ ಗಮನಕ್ಕೂ ತರ್ತೀವಿ. ಅನುಮತಿ ಇಲ್ಲ, ಸರ್ವೆ ನಂಬರ್ 188ರಲ್ಲಿ ಯಾವ ಕ್ವಾರಿಗೂ ನಾನು ಬಂದಾಗಿಂದ ಯಾವುದೂ ಅನುಮತಿ ನೀಡಿಲ್ಲ. ಮೇಡಮ್, ಖಾಸಗಿ ವ್ಯಕ್ತಿ ರಸ್ತೆಯನ್ನು ಮಾಡೋದು ಸರಿ ಇಲ್ಲ. ಖಾಸಗಿ ವ್ಯಕ್ತಿಗೆ ನಾವು ಅನುಮತಿ ನೀಡಿಲ್ಲ. ನಮ್ಮ ಗಮನಕ್ಕೆ ಬರ್ತಾ ಇರೋದು ಇವಾಗ್ಲೇನೆ ಸೂಕ್ತ ಕ್ರಮ ಕೈಗೊಳ್ತೀವಿ.
ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಮಂಚೇನಹಳ್ಳಿ ತಾಲೂಕಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟಾಗ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆಯ ಬಗ್ಗೆ ತಿಳಿಸಿದ್ದಾರೆ. ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿ, ನನ್ನ ಅವಧಿಯಲ್ಲಿ ಯಾರೊಬ್ಬರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯರ ವಿರೋಧವಿದ್ದರೆ ನಾನು ಕಲ್ಲು ಗಣಿಗಾರಿಕೆ ಪ್ರಾರಂಭಿಸಲು ಬಿಡುವುದಿಲ್ಲ ಎಂದು ಖಡಕ್ ಆಗಿ ತಿಳಿಸಿದ್ದಾರೆ. ದಾರಿ ಒಂದು ಒಳ್ಳೇದು ಮಾಡಿಸ್ತೀನಿ. ಇದೊಂದು ಯಜಮಾನರ ದಾರಿ ಕೇಳಿದ್ರು, ಅದು ಸರ್ವೆ ಮಾಡಿಸಿ ಕಮ್ಮಿ ಮಾಡಿಸ್ಕೊಡ್ತೀನಿ ಸರ್. ಇಲ್ಲಿ ಕ್ರಷರ್ ತುಂಬಾ ತೊಂದರೆ ಆಗ್ತಿದೆ. ಕನಗಾನಕೊಪ್ಪದವರು ನನಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ. ಕನಗಾನಕೊಪ್ಪದಲ್ಲಿ ಒಬ್ಬರು ಪ್ರಭಾವಿ, ಒಬ್ಬರು ಕ್ರಷರ್ಗೆ ನೋಡಿ. ಮತ್ತೊಮ್ಮೆ ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ದಾಖಲೆಗಳನ್ನ ತೆಗೆದು ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಪಾಯಿಂಟ್ 1 ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ. ಆದರೆ ಕನಗಾನಕೊಪ್ಪದ ಹತ್ರ 4 ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು, ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು, ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವ್ರ ಶ್ರೀಮತಿಯವರ ಹೆಸರಲ್ಲಿ. ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೊರಡ್ತಿದ್ದಾರೆ. ಸ್ಥಳೀಯವಾಗಿ ವಿರೋಧ ಇದೆ ನೋಡಿ. ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್, ನನಗೆ ಡೀಟೇಲ್ಸ್ ಇಷ್ಟು ಜನ ಸೈನ್ ಹಾಕಿಕೊಟ್ಟಿರೋದು ಇದೆ, ಒಂದು 100 ಜನ, ಇಷ್ಟು ಜನ. ಈಗ ನಾನು ಈ ಕ್ರಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಕ್ಕೆ ನಾನು ಬಿಡಲ್ಲ. ಈಗ DC ಅವ್ರಿಗೂ ಪತ್ರ ಬರೀತೀನಿ, ಮೈನಿಂಗ್ಸ್ ಅವ್ರಿಗೆ ನಿಲ್ಲಿಸ್ತೀನಿ. ಸ್ಥಳೀಯವಾಗಿ ವಿರೋಧ ಇದ್ರೆ ನಾನು ಯಾಕೆ ನಡ್ಸಕ್ ಬಿಡ್ಲಿ? ಸೊ ಇದನ್ನು ಇಮಿಡಿಯೇಟ್, ಬಟ್ ಇದು ಸ್ಟಾರ್ಟ್ ಆಗಿಲ್ಲ. ಬಟ್ ಪರ್ಮಿಷನ್ ಕೊಟ್ಟಿರೋದು 4 ವರ್ಷದಿಂದ. ಸೊ ಅದನ್ನ ನಾನು ನಿಲ್ಲಿಸೋ ಪ್ರಯತ್ನ. ಈಗ ಏನಾಗಿದೆ ನೋಡಿ, ಇಲ್ಲಿ ದಾರಿ ಮಾಡ್ಕೊಳಕ್ ಹೋಗಿದ್ದಾರೆ. ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ದು. ನಾನೀಗ ನಿಲ್ಲಿಸ್ತೀನಿ, ಅದನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ. ಅಲ್ಲ ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ರೈತರ ಸೋಗಿನಲ್ಲಿ ಆ ರಸ್ತೆಯನ್ನು ನೋಡಿ, ಆ ರೈತರನ್ನ ಯಾಮಾರಿಸಿದಾರೆ. ಅವ್ರು ಹೇಳ್ತಾ ಇದ್ರು, ಆ ರೈತರು ನೋಡಿ, ಆ ರೈತರು ಅವ್ರ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ. ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೇನೋ ಮೋಸ್ಟ್ಲಿ ಬಿಡಿ ಅದು ಇದು ಅಂತ ಯಾಮಾರಿಸಿರ್ತಾರೆ. ಈಗ ಅವ್ರು ಗೋಪಿನಾಥ್ ಅವರೇ ಬಂದು, ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಅವ್ರು ಹಿಂಗ್ ಹೇಳ್ಬಿಟ್ರು ಅಂತ. ಈಗ ಅದನ್ನ ಸ್ಟಾರ್ಟ್ ಮಾಡಕ್ ಬಿಡಲ್ಲ, ಯಾಕೆಂದ್ರೆ ತುಂಬಾ ಕಡೆ ಸಮಸ್ಯೆ. ನಾನಾದ್ರೆ ಯಾವುದೇ ಪೊಲಿಟಿಕಲ್ ಪ್ರೆಷರ್ಗೆ ನಾನು ಬಗ್ಗಲ್ಲ ಸರ್. ಒಟ್ನಲ್ಲಿ ಕಲ್ಲು ಗಣಿಗಾರಿಕೆಗೆ ರಸ್ತೆ ನಿರ್ಮಾಣ ಮಾಡಲು ಸ್ಥಳೀಯರಲ್ಲದ ರೈತರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿ 3 ದಿನಕ್ಕೆ ಪರ್ಮಿಷನ್ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಾಸೀರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಮಂಚೇನಹಳ್ಳಿ.